ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಟಾಪ್ ಕಟಿಂಗ್ದು ಮೆಜರ್ಮೆಂಟ್ನ ಯಾವ ರೀತಿ ಮಾಡೋದು ಅಂತೇಳಿ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಅದೇ ಮೆಜರ್ಮೆಂಟ್ಗೆ ಡೈಗ್ರಾಮ್ನ ಯಾವ ರೀತಿ ಹಾಕೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡ್ರಿ. ಫಸ್ಟ್ ಒಂದ್ಸರಿ ನಾನು ಇದ್ರ ಮೇಲೆ ತೋರಿಸ್ತೀನಿ ಡೈಗ್ರಾಮ್ ಹಾಕಿ. ಅದಾದ ನಂತರ ನೆಕ್ಸ್ಟ್ ಬಟ್ಟೆ ಮೇಲೆ ಯಾವ ರೀತಿ ಕರೆಕ್ಟಾಗಿ ಕಟಿಂಗ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡ್ರಿ, ಇವಾಗ ಟಾಪ್ ಲೆಂತ್ ಎಷ್ಟು ಐತಿ? 40 ಇಂಚ್ ಐತಿ. ಆಯ್ತಾ? ನೋಡ್ರಿ, ಉದ್ದ ತಗೋರಿ. ನೋಡ್ರಿ, ಫಸ್ಟ್ ಉದ್ದನ ನೋಡ್ಕೋರಿ, 40 ಇಂಚ್. ಇದು ಪೂರ್ತಿಯಾಗಿ ಉದ್ದ ಬರೋದಿಲ್ಲ, ಇಲ್ಲಿವರೆಗೆ ನಾನು ಕನ್ಸಿಡರ್ನ ಮಾಡ್ಕೋತೀನಿ. ಒಂದ್ಸರಿ ನಿಮಗೆ ಕರೆಕ್ಟಾಗಿ ಹಾಕೋದಕ್ಕೆ ನಾನು ಅಂತೇಳಿ ಕಚ್ಚಾ ಥರ ನಿಮಗೆ ತೋರಿಸ್ತೀನಿ. ಉದ್ದ ಪೂರ್ತಿ 40 ಇಂಚ್ ಇದ್ರಲ್ಲಿ ಬರಲ್ಲ, ಆದರೆ ನೀವು ಫಸ್ಟ್ ಉದ್ದ ಎಷ್ಟು ಇರ್ತೈತಿ ಅಷ್ಟನ್ನು ತೊಗೊಳ್ರಿ. ಅದಾದ ನಂತರ ನೆಕ್ಸ್ಟ್ ಚೆಸ್ಟ್ ಮೆಜರ್ಮೆಂಟ್ನ ತೊಗೋಬೇಕು. ಇದು ಫೋಲ್ಡಿಂಗ್ ಅಂತ ಅನ್ಕೋರಿ. ಫಸ್ಟ್ ಇದು ಎಷ್ಟು ಇರ್ತೈತಿ? 4 ಫೋಲ್ಡ್ ಇರ್ತೈತಿ. ಇದು 4 ಫೋಲ್ಡ್ ಇರ್ತೈತಿ ಫಸ್ಟ್ ಬಟ್ಟೆ ನಿಮ್ಗೆ. ನೆಕ್ಸ್ಟ್ ನೋಡ್ರಿ, ಇವಾಗ ಫಸ್ಟ್ ನೆಕ್ ಬಿಡತನ ತಗೋರಿ, 2 ಇಂಚ್ ತಗೋರಿ. ನೆಕ್ ಬಿಡುತ್ತೆ 2 ಇಂಚ್, ಮತ್ತೆ ಭುಜಾನ 3.5 ಇಂಚ್ ತಗೋರಿ. ಆಯ್ತಾ? ಇದಾದ ನಂತರ ನೆಕ್ಸ್ಟ್ ನೆಕ್ ಲೆಂತ್ ಎಷ್ಟೈತಿ ನೋಡ್ಕೋರಿ. ಫ್ರಂಟ್ ನೆಕ್ ಲೆಂತ್ 6 ಇಂಚ್ ಐತಿ. ಇಲ್ಲಿಂದ ಇಲ್ಲಿಗೆ 6 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋರಿ. ನೆಕ್ಸ್ಟ್ ಶೋಲ್ಡರ್ ಎಷ್ಟು ತಗೋಬೇಕು? ಶೋಲ್ಡರ್ 6 ಇಂಚಿನ ತಗೋರಿ. ಇದ್ರಾಗ ಶೋಲ್ಡರ್ ಒಂದು ಆ್ಯಡ್ ಮಾಡಿದ್ರು, ಹಾರ್ಮೋಲ್ ನಾನೊಂದು ಆ್ಯಡ್ ಮಾಡಿಲ್ಲ. ಕೊಂಕಳಿನ ಉದ್ದ, ಕೊಂಕಳಿನ ಉದ್ದ ಎಷ್ಟು ತಗೋರಿ? 6 ಇಂಚಿನ ತಗೋರಿ. ಆಲ್ಮೋಸ್ಟ್ 6 ಇಂಚು ಇಲ್ಲ 6.5 ಇಂಚು ಬರ್ತೈತಿ. 6 ಇಂಚಿನ ತಗೋರಿ. ಒಂದ್ಸರಿ ಮೆಜರ್ಮೆಂಟ್ ಟಾಪಲ್ಲಿನ ಅಳತೆ ಮಾಡ್ಕೋರಿ, ಎಷ್ಟೈತೆ ಅಂತೇಳಿ ನೋಡ್ಕೋರಿ. ಈಗ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತಿ? ಫಸ್ಟ್ ಇರೋದು 9 ಇಂಚ್ ಐತಿ. ನೆಕ್ಸ್ಟ್ 2 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನಿಗೆ. ನೋಡ್ರಿ, ಇದು ಕರೆಕ್ಟಾಗಿ ಟಾಪಿಂದು ಮೈ ಅಳತೆ ಇರೋದು 9 ಇಂಚು, ಮತ್ತೆ 2 ಇಂಚ್ ಆ್ಯಡ್ ಮಾಡ್ಕೊಂಡಿವಿ. ಟೋಟಲ್ ಆಗಿ ಸ್ಟಿಚಿಂಗ್ ಮಾರ್ಜಿನ್ ಹಿಡಿದು 11 ಇಂಚ್ಗೆ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡ್ರಿ, ನಿಮ್ಗೆ ಕರೆಕ್ಟಾಗಿ ಊಟಕ್ಕೆ ಅಂತ ಅನ್ಕೋತೀನಿ ನಾನು. ಫಸ್ಟ್ ನೆಕ್ ಬಿಡುತ್ತೆ ತಗೋರಿ. ಇಲ್ಲಿ ನೆಕ್ ಬಿಡುತ್ತೆ, ಇದು ಶೋಲ್ಡರ್. ಇದಾದ ನಂತರ ಇದು ಆರ್ಮೋಲು, ಇದು ಆರ್ಮೋಲು, ಮತ್ತೆ ಇದು ನೆಕ್ ಲೆಂತ್, ನೆಕ್ ಲೆಂತ್. ಇಲ್ಲಿ 1 ಇಂಚ್ಗೆ ಮತ್ತೆ 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಶೇಪ್ನ ಹಾಕೋರಿ. ನಡಿತೈತಿ. ನಾವು ಎರಡನ್ನೂ ಒಂದೇ ಸಾರಿ ತಗೊಂಡ್ರು ನಡಿತೈತಿ, ಇಲ್ಲಾಂದ್ರೆ ಬೇರೆ ಬೇರೆ ನಾವು ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಬೇರೆ ಬೇರೆ ತೆಗಿತೀವಿ ಅಂದ್ರೂ ಸಹ ನಡಿತೈತಿ. ಎರಡು ಥರ ನಾವು ತಕ್ಕೋಬೋದು. ನೆಕ್ಸ್ಟ್ ಇದಾದ ನಂತರ ಇಲ್ಲಿ ಫಸ್ಟ್ ಸೊಂಟದ ಉದ್ದನ ನಾವು ನೋಡ್ಕೋಬೇಕು. ಸೊಂಟದ ಉದ್ದನ ನಾವು ಯಾವ ರೀತಿ ತೊಗೋಬೇಕು? ಇಲ್ಲಿ ನೋಡಿ, ಮೇಲ್ಗಡೆ ಶೋಲ್ಡರ್ ಅಟ್ಯಾಚಿಂದ ಹಿಡಿದು ಒಂದು ಪಾಯಿಂಟ್ನ ಹಾಕ್ಕೋಬೇಕು. ನೋಡಿರಿ, 13 ಇಂಚ್ ಐತಿ. 13ಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿನಿ. ನಾನು ನಿಮಗೆ ರಫ್ ಆಗಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಹಾಕೋದಂತೇಳಿ. ಇದು ಸೊಂಟದ ಉದ್ದ. ಇದು ಸೊಂಟದ ಉದ್ದ ನಮ್ದು. ಎಲ್ಲಿಂದ ಹಿಂಗೆ ತೊಗೊಂಡಿದ್ವಿ, ಇಷ್ಟು ಪಾಯಿಂಟ್ನ ನಾವು ತೊಗೊಂಡಿದ್ವಿ. ಇದು ಸೊಂಟದ ಉದ್ದ. ಆಯಿತಾ? ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ನಾವು ಏನು ತೊಗೋಬೇಕು? ಸೊಂಟದ ಅಗಲನ ತೊಗೋಬೇಕು. ಸೊಂಟದ ಅಗಲ ಎಷ್ಟು ಐತ್ರಿ? 9 ಇಂಚು ರೆಡಿ ಇರೋದೈತಿ. 2 ಇಂಚ್ ಆ್ಯಡ್ ಮಾಡ್ಕೊಂಡಿವಿ, 11 ಇಂಚನ್ನ ನಾವು ತೊಗೊಂಡಿದ್ದೀವಿ. ಇಲ್ಲಿ ರೆಡಿ ಇರೋದು 8 ಐತಿ, ಮತ್ತು ಸ್ಟಿಚಿಂಗ್ ಮಾರ್ಜಿನ್ 2 ಇಂಚ್ ಆ್ಯಡ್ ಮಾಡಿವಿ. ಟೋಟಲ್ ಆಗಿ 10 ಇಂಚನ್ನ ನಾವು ತೊಗೊಂಡಿದ್ವಿ. ಇಲ್ಲಿಂದ ಇಲ್ಲಿಗೆ ಏನು ಮಾಡ್ಕೋರಿ? 8 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋರಿ. ಒಮ್ಮೆ ಒಂದು 10 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋರಿ. ನೆಕ್ಸ್ಟ್ ಇದಾದ ನಂತರ ಇವು ಎರಡು
ಸೊಂಟದ ಸುತ್ತಳತೆಯ ಮಾರ್ಕಿಂಗ್ ಮಾಡ್ಕೊರಿ. ಇದಾದ ನಂತರ ನಾವು ಏನು ಮಾಡ್ಕೋಬೇಕು, ಸೀಟ್ ರೌಂಡನ್ನು ನಾವು ಫಸ್ಟ್ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು. ಸೀಟ್ ರೌಂಡ್ ಮಾರ್ಕ್ ಮಾಡ್ಕೊಂಡಿದ್ದೆ ನಮಗೆ ಇಲ್ಲಿ ಕರು ಥರ ಶೇಪ್ ತೆಗೆಯೋದಕ್ಕೆ ಅನುಕೂಲ ಆಗ್ತೈತಿ. ಸೀಟ್ ರೌಂಡ್ ಎಷ್ಟೈತಿ ಫಸ್ಟ್ ನೋಡ್ಕೊರಿ. ಸೀಟ್ ಲೆಂತ್ ಎಷ್ಟೈತಿ 14 ಇಂಚ್ ಐತಿ. ಅದು ಎಲ್ಲಿಂದ ತೊಗೊಂಡಿದ್ವಿ ನಾವು ಆರ್ಮೋಲ್ ಶೇಪ್ನ ಎಲ್ಲಿ ಮಾರ್ಕ್ ಮಾಡಿರ್ತೀವಿ ಅಲ್ಲಿಂದ ಹಿಡಿದು 14 ಇಂಚನ್ನ ತೊಗೊಂಡಿದ್ವಿ. ಇಲ್ಲಿಗೆ ಮಾರ್ಕ್ ಮಾಡ್ಕೊರಿ. ಒಬ್ಬೊಬ್ರದ್ದು ಏನಿರುತ್ತೆ ಇಲ್ಲಿಂದ 12 ಇಂಚ್ ಇರ್ತೈತಿ, ಒಬ್ಬೊಬ್ರದ್ದು ಇಲ್ಲಿಂದ 13 ಇರ್ತೈತಿ, ಒಬ್ಬೊಬ್ರದ್ದು 14 ಇರ್ತೈತಿ. ಆಲ್ಮೋಸ್ಟ್ 14 ಲಾಸ್ಟ್ ಇರ್ಬೋದು ಅಂತ ಅನ್ಕೋತೀನಿ. ಇಲ್ಲ ಪೂರ್ತಿ ಇಲ್ಲಿ ನೋಡ್ರಿ, ಇಲ್ಲಿ ಪೂರ್ತಿ ನಾವು ಕೆಳಗಡೆ ಉಡ್ತೀವಿ ಅನ್ನೋದಷ್ಟ ಏನಿರ್ತೈತಿ 15 ಇಂಚ್ ಇರ್ತೈತಿ ನೋಡ್ರಿ. ಅದ್ರದ್ದು ಅಗಲ ಎಷ್ಟೈತಿ 9 ಇಂಚ್ ಐತಿ. 9 ಇಂಚ್ ಒಂದು ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಇಲ್ಲಿಂದ 2 ಇಂಚ್ ಹೆಚ್ಚಿಗೆ ಸ್ಟಿಚಿಂಗ್ ಮಾರ್ಜಿನ್. ಓಕೆ, ನೆಕ್ಸ್ಟ್ ಇವಾಗ ಇದು ಸೀಟ್ ರೌಂಡ್. ಇದು ಈಗ ನೋಡ್ರಿ, ಒಂದು ಸ್ಕೇಲ್ ತಗೋರಿ. ಸ್ಕೇಲ್ ತಗೊಂಡು ಶೇಪ್ ಕೊಟ್ಕೋರಿ. ಈ ಥರ ಬರ್ಬೇಕು ನಮಗೆ ಶೇಪ್ ನೋಡ್ರಿ. ನೆಕ್ಸ್ಟ್ ಇವು ಉದ್ದ ಎಷ್ಟು ಇರುತ್ತೆ ಅಲ್ಲಿಗೆ ಇದನ್ನು ಕೂಡಿಸ್ಕೊಂತ ಹೋಗ್ಬೇಕು. ಇಲ್ಲಿ ಲಾಸ್ಟಲ್ಲಿ ನಾವು 12 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಟೋಟಲ್ ಎಲ್ಲ ಹಿಡಿದನ್ನ ಇಲ್ಲಿಂದ ಇಲ್ಲಿಗೆ 12 ಇಲ್ಲ 13 ಇಂಚ್ಗೆ ನಾವು ಮಾರ್ಕ್ ಮಾಡಿಕೊಂಡು ಈ 2 ಲೈನ್ನ ಇಲ್ಲಿಗೆ ಸೇರಿಸ್ಬೇಕು. ನಾವು ಕರೆಕ್ಟಾಗಿ ಚೂಡಿದಾರ್ ಕಟಿಂಗ್ ಮಾಡುವಾಗ ಎಲ್ಲಿ ಶೇಪ್ ಕೆಡಿಸ್ತೀವಿ ಅಂತಂದರೆ ಇಲ್ಲಿ ಸೊಂಟದ ಸುತ್ತಳತೆ ತೊಗೊಳ್ತೀವಿ, ಇಲ್ಲೇ ಸ್ವಲ್ಪ ನಾವು ಶೇಪ್ನ ಕೆಡಿಸ್ತೀವಿ. ಇಲ್ಲಿ ಸ್ವಲ್ಪ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡು ತೊಗೊಂಡ್ರೆ ಏನೂ ಆಗಂಗಿಲ್ಲ. ಸ್ವಲ್ಪ ನೋಡ್ಕೊಂಡು ತೊಗೊರಿ, ಕರೆಕ್ಟಾಗಿ ಬರ್ತೈತಿ. ಇದು ಸ್ಲೀವ್ಸ್ ಕಟ್ಟಿಂಗು ಅದೆಲ್ಲ ನಾರ್ಮಲಾಗಿ ಬ್ಲೌಸ್ಗೆ ಯಾವ ರೀತಿ ಕಟಿಂಗ್ ಮಾಡ್ತೀವಿ ಅದೇ ರೀತಿನೇ ಇರ್ತೈತಿ. ಇದ್ರಾಗ ಏನು ಚೇಂಜಸ್ ಇರೋಂಗಿಲ್ಲ. ಮತ್ತು ಇದು ಬ್ಯಾಕ್ ನೆಕ್ ಲೆಂತ್ ಇಲ್ಲಿ ನಾವು ಫ್ರಂಟ್ ಎಷ್ಟು ತೊಗೊಂಡಿರ್ತೀವಿ ಅದನ್ನು ಮತ್ತೆ ಫಸ್ಟ್ ಕಟಿಂಗ್ ಮಾಡ್ಕೊಂಡ್ಮೇಲೆ ಹಿಂದ್ಗಡೆ ಪೀಸ್ಗೆ ನಾವು ಅದ್ರ ನೆಕ್ ಲೆಂತ್ ಎಷ್ಟು ಇರ್ತೈತಿ ಅದನ್ನು ನೋಡ್ಕೊಂಡು ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಂಡ್ರೆ ಬರ್ತೈತಿ. ಇದು ನಿಮಗೆ ರಫ್ ಆಗಿ ನಾನು ತಿಳಿಸ್ಕೊಟ್ನೆ ಯಾವ ರೀತಿ ನಾವು ಚೂಡಿದಾರ್ ಕಟಿಂಗ್ನ ಮಾಡಬೇಕು ಅಂತೇಳಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ಬಟ್ಟೆ ಮೇಲೆ ಹಾಕಿ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ, ಹಂಗಾದ್ರೆ ಅರ್ಥ ಆಗ್ತೈತಿ. ಇದರಲ್ಲಿ ಏನಾದರೂ ಸ್ವಲ್ಪ ಡೌಟ್ ಅನಿಸಿದ್ರೆ ನಾನು ಕಮೆಂಟ್ ಮಾಡಿ ತಿಳಿಸ್ರಿ, ನಾನು ನಿಮಗೆ ಖಂಡಿತ ಕ್ಲಿಯರ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.